ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಪಠ್ಯಾಧಾರಿತ ಆಕಲನ್ ಪ್ರಶ್ನಕೋಶ, ವಿಷಯ ತೃತೀಯ ಭಾಷಾ ಹಿಂದಿ, ವರ್ಷ 2025-26. पहला ಪದ್ಯ ಮಾತೃಭೂಮಿ ಪಾರ್ಟ್ 1. ಇದರಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿ. ನೋಡ್ಕೊಳ್ರಿ. ಹಿಂದಿಗೆ ಸಂಬಂಧಪಟ್ಟಂಥ ಮೊದಲನೇ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತೃಭೂಮಿ ಪದ್ಯಕ್ಕೆ. ಇದರ ಉತ್ತರ ನೋಡೋಣ. ಮೊದಲನೇ ಪಾಠದ ಉತ್ತರಗಳು ಉತ್ತರಗಳನ್ನು ನೋಡ್ಕೊರಿ. ಅನುಕ್ರಮಣಿಕೆ ನಂಬರ್ಗಳು ಅದರಲ್ಲಿ ಸ್ವಲ್ಪ ಇದಾಗಿದೆ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಪಾಠ 2 ಕಾಶ್ಮೀರಿ ಸೇಬ್ ಗದ್ಯ ಪಾಠ. ಇದರ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 15ವರೆಗೆ ನೋಡ್ಕೊಳ್ಳಿ. 16 अन्वचन रूप लिखिए. ನೋಡ್ರಿ, ಎರಡು ಶಬ್ದಗಳು, ಎರಡು ವಾಕ್ಯಗಳಲ್ಲಿ ಉತ್ತರಿಸೋದು. ಒಂದು ವಾಕ್ಯದಲ್ಲಿ ಹಾಗೂ ಎರಡು ಶಬ್ದಕ್ಕೆ ಸಂಬಂಧಪಟ್ಟಂಥ ಸಂಬಂಧವನ್ನು ಮುಂದಿನ ಮೂರನೇ ಶಬ್ದಕ್ಕೂ ಆ ಸಂಬಂಧವನ್ನು ಮುಂದುವರಿಸೋದು ಪದಗಳು. ಒಂದು ವಾಕ್ಯದ ಪ್ರಶ್ನೆಗಳು. ಎರಡನೇ ಪಾಠದ ಉತ್ತರಗಳನ್ನು ನೋಡ್ಕೊಳ್ಳಿ. ಕೀ ಆನ್ಸರ್ಗಳನ್ನ ಇಷ್ಟರಲ್ಲಿ ಕೊಟ್ಟುಬಿಟ್ಟಿರ್ತಾರೆ ನೋಡಿರಿ. ಮೂರನೇ ಪದಕ್ಕಿರುವಂಥ ಸಂಬಂಧವನ್ನು ಇಲ್ಲಿ ಸೂಚಿಸ್ಯಾರ. ಒಂದು ವಾಕ್ಯದ ಪ್ರಶ್ನೆಗಳ ಉತ್ತರಗಳು, 2-3 ವಾಕ್ಯದ ಪ್ರಶ್ನೆಗಳ ಉತ್ತರಗಳು. ಮೂರನೇ ಪಾಠ ಕಿಲ್ಲು ಕಹಾನಿ. ಇದರ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ನೋಡ್ಕೊಳ್ರಿ. ಸುಮಾರು 25-32 ಪ್ರಶ್ನೆಗಳದಾವೆ ಇದ ಮಾದರಿ ಒಳಗೆ. ವಿರುದ್ಧಾರ್ಥಕ ಶಬ್ದಗಳು. ಹಿಂದಿ ಭಾಳ ಸುಲಭ, ಕನ್ನಡಕ್ಕಿಂತ ಸುಲಭ. ನೀವು ಒಮ್ಮೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ಮತ್ತು ಉಳ್ಕಿದ ಎಲ್ಲ ಸಬ್ಜೆಕ್ಟ್ಗಳಿಗಿಂತ ಈಸಿಯಾದ ವಿಷಯ ಏನಪ್ಪ ಅಂದ್ರೆ ಹಿಂದಿ. ಇದರಲ್ಲಿ ನೀವು ಅರ್ಥ ಮಾಡ್ಕೊಂಡಷ್ಟು ಅರ್ಥ ಆಗುತ್ತೆ. ಇದು ನಮ್ಮ ರಾಷ್ಟ್ರ ಭಾಷೆ. ಫಸ್ಟ್ ನಮ್ಮ ಕನ್ನಡ ಹೆಂಗೈತೋ ಹಂಗೆ ಗ್ರಾಮರ್ ಇದು, ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಕನ್ನಡ ಗ್ರಾಮರನ್ನು ಕರೆಕ್ಟಾಗಿ ಕಲ್ತಿದ್ರೆ ಹಿಂದಿ ಈಸಿಯಾಗಿ ಬಂದುಬಿಡುತ್ತೆ. ಅಕ್ಷರಗಳನ್ನು ಗುರುತಿಸೋದು ಅಷ್ಟೇ ಮೊದಲು ಸ್ಟಾರ್ಟಿಂಗು, ಬೇಸಿಕ್ಕು. ಸರಿ, ಉತ್ತರ ನೋಡ್ರಿ. ಗಿಲ್ಲು ಕಹಾನಿ. ಉತ್ತರಗಳು ನೋಡ್ರಿ. 45 ಉತ್ತರಗಳು ಎಲ್ಲ ಇಲ್ಲೇ ಕೊಟ್ಬಿಟ್ಟಿರ್ತಾರೆ, ನ್ಯೂ ಟೈಪ್ ಉತ್ತರಗಳು. ಒಟ್ಟು ನ್ಯೂ ಟೈಪು 61 ಉತ್ತರಗಳು ಅದಾವೆ, ಅವೆಲ್ಲ ಇಲ್ಲಿ ಅದಾವೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ನೋಡ್ರಿ, ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ. ನೋಡ್ಕೊಳ್ರಿ. 2-3 ವಾಕ್ಯಗಳಲ್ಲಿರುವಂಥ ಉತ್ತರ. ಸರಿಯಾಗಿ ನೋಡಿಕೊಂಡು ನೋಟ್ ಮಾಡ್ಕೊಳ್ರಿ. ಇದನ್ನು ನೋಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಯಾವುದೇ ಎಕ್ಸಾಮ್ ಇರ್ಬೋದು, ಈಸಿಯಾಗಿ ಔಟ್ ಆಫ್ ಔಟರ್ನ ಇದರಲ್ಲಿ ತೆಗೆದುಕೊಳ್ಬೋದು ನೀವು.
ವಿದ್ಯಾರ್ಥಿಗಳೇ, ನಮಗೆ ಯಾವುದೇ ವಿಷಯ ಅರ್ಥ ಆಗಬೇಕಾದ್ರೆ ಪಾಠ 4 ಅದರ ಬಗ್ಗೆ ನಾವು ಆಸಕ್ತಿಯನ್ನು ಹೊಂದಿರಬೇಕು. ಅದರ ಬಗ್ಗೆ ನಾವು ಆಸಕ್ತಿಯನ್ನು ಹೊಂದಿದ್ದೇ ಆದರೆ ನಮಗೇನಾಗುತ್ತಪ್ಪ ಅಂದ್ರೆ ಅದರ ಸಂಪೂರ್ಣ ಆ ಪಾಠ ಸಂಪೂರ್ಣ ಅರ್ಥ ಆಗುತ್ತಾ ಹೋಗುತ್ತೆ. ಯಾವುದೇ ವಿಷಯ ಇರ್ಬೋದು, ನನಗೆ ಅದು ಇಂಟ್ರೆಸ್ಟ್ ಇಲ್ಲಪ್ಪ, ನನಗೆ ಇದು ಇಂಟ್ರೆಸ್ಟ್ ಇಲ್ಲಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲದ ಸಬ್ಜೆಕ್ಟು ನಮಗೇನು ಮಾಡುತ್ತೆ, ನಮ್ಮ ಸ್ಕೋರಿಂಗ್ಗೆ ಹೊಡ್ತಾ ಕೊಡುತ್ತೆ. ಅದ ಕಾರಣ ಒಂದೇ ಸಬ್ಜೆಕ್ಟ್ನ ಹಿಡ್ಕೋಬೇಡ್ರಿ. ಅದು ಮ್ಯಾಥ್ಸೇ ಇರ್ಬೋದು, ಸೈನ್ಸೇ ಇರ್ಬೋದು, ಇಂಗ್ಲೀಷೇ ಇರ್ಬೋದು, ಕನ್ನಡನೇ ಇರ್ಬೋದು, ಮತ್ತು SS ಇರ್ಬೋದು, ಹಿಂದಿನೇ ಇರ್ಬೋದು, ಯಾವುದೇ ಆಗಲಿ ಅದಕ್ಕೆ ಅದರದ್ದೇ ಆದಂಥ ಪ್ರಾಶಸ್ತ್ಯವನ್ನು ಕೊಡಿ. ಅದಕ್ಕೆ ಅದರದ್ದೇ ಆದಂಥ ಪ್ರಾಶಸ್ತ್ಯವನ್ನು ಕೊಟ್ಟು ನೀವು ಅಭ್ಯಾಸ ಮಾಡಿದ್ದಾದ್ರೆ ನಿಮ್ಮ ಸ್ಕೋರು 100% ಉತ್ತಮವಾಗಿರುತ್ತೆ. ಟೋಟಲ್ ಸ್ಕೋರು ಯಾವುದೋ ಒಂದು ಸಬ್ಜೆಕ್ಟ್ದು ಕಡಿಮೆ ಆಗಿತ್ತಪ್ಪ ಅಂದರೂ ಅದು ಉಳಿಕೆ ಸಬ್ಜೆಕ್ಟ್ಗಳು ಅದನ್ನು ಏನು ಮಾಡ್ತಾವೆ, ಕವರ್ ಮಾಡ್ಕೋತಾವೆ. ಅದೇ ನೀವು ಒಂದು ಸಬ್ಜೆಕ್ಟನ್ನು ಪೂರ್ತಿ ಪಾತಾಳಕ್ಕೆ ಬಿಟ್ಬಿಟ್ರಿ ಅಂದ್ರೆ ಅದು ಉಳಿಕೆದನ್ನು ಕವರ್ ಮಾಡಲ್ಲ. ಅಧ್ಯಾಯ ಮೇರಾ ಬಚ್ಪನ್. ಇದರಲ್ಲಿ ನಾವು ಇನ್ನು 2 ಅಧ್ಯಾಯಗಳನ್ನ ನೋಡ್ಕೊಳ್ಳೋಣ. 8 ಅಧ್ಯಾಯದವರೆಗೂ ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ನೋಡೋಣ. ಎಂಟು ಅಧ್ಯಾಯದ ಪ್ರಶ್ನೋತ್ತರಗಳು. ಅಧ್ಯಾಯದ ಉತ್ತರಗಳು ಮೇರಾ ಬಚ್ಪನ್. ನೋಡಿಕೊಳ್ಳಿ, ನೋಡ್ಕೊಂಡು ನೋಟ್ಸ್ ಮಾಡ್ಕೊರಿ. ನೋಟ್ಸ್ ಮಾಡ್ಕೊಂಡು ನೀವೇನು ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ. ನೀವು ಎನ್ಯುವಲ್ ಎಕ್ಸಾಮ್ಗೆ ಈಗಿನ ಥರ ಓದಿರ ನೀವು ಅನ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ಬೋದು. 6ನೇ ಪಾಠ ಬಸಂತ್ ಕಿ ಬಚ್ಚಾಯಿ. ಅದರ ಪ್ರಶ್ನೆಗಳನ್ನ ನೋಡ್ರಿ. ಪ್ರಶ್ನೆಗಳನ್ನ ನೋಡಿ ಅದನ್ನು ಪಾಸ್ ಮಾಡಿ ಬರ್ಕೊಳ್ರಿ. ವಿದ್ಯಾರ್ಥಿಗಳೇ, ಮುಂದಿನ ಪಾಠದ್ದು ಹಾಗೂ ಬೇರೆ ವಿಷಯಗಳ ಈ ರೀತಿಯ ಮಾಹಿತಿ ನಿಮಗೆ ಬೇಕಾದರೆ, ಮಾದರಿ ಪ್ರಶ್ನೋತ್ತರಗಳು ನಿಮಗೆ ಬೇಕಾದರೆ ನೀವೇನು ಮಾಡಬೇಕು, ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಹಾಕಬೇಕು. ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂದರೆ 6ನೇ ಪಾಠದ ಪ್ರಶ್ನೋತ್ತರಗಳು ನೋಡ್ಕೊಳ್ಳಿ, ಕರೆಕ್ಟಾಗಿ ಬರ್ಕೊಳ್ಳಿ. ಅದರಲ್ಲಿ ಅಕ್ಷರಗಳು ನೀವು ಬರೆಯೋಕೆ ಕಲ್ತ್ರಪ್ಪ ಅಂದ್ರೆ ಅಗದಿ ಸರಳವಾಗಿ ಬರ್ಕೋತಾ ಹೋಗ್ಬೋದು. ಮೊದಲು ಇದರ ಮೂಲಾಕ್ಷರಗಳನ್ನು ನಾವೇನು ಮಾಡಬೇಕು, ಸರಿಯಾಗಿ ಅರ್ಥೈಸ್ಕೋಬೇಕು. ಅರ್ಥೈಸ್ಕೊಂಡು ಅವನು ಓದಾಕ ಮತ್ತು ಸರಿಯಾದ ಕ್ರಮಣಿಕೆಯಲ್ಲಿ ಬರೆಯೋದಕ್ಕೆ, ಅಕ್ಷರಗಳನ್ನು ಜೋಡಿಸಿ ಶಬ್ದವನ್ನು ನೋಡೋದಕ್ಕೆ ನಾವು ಕಲ್ತೀವಪ್ಪ ಅಂದ್ರೆ ಸಾಕು. 7ನೇ ಅಧ್ಯಾಯ ತುಳಸಿ ದೊಹೆ. ಇದು 1992ನೇ ಇಸ್ವಿಂತರೂ ಈ ತುಳಸಿ ದೊಹೆಗಳು ಬರ್ತಾವೆ. ತುಳಸಿದಾಸ್ ಕಾ ದೊಹೆ ಹಿಂದಿ ಒಳಗೆ ಅಂದರೆ ಅಷ್ಟೊಂದು ಪ್ರಸಿದ್ಧವಾಗ್ಯಾವಂಥವು, ಬದಲಾಗದೆ ಕಂಟಿನ್ಯೂ ಆಗಿ ಇರ್ತಾವಪ್ಪ ಅಂದ್ರೆ ಪ್ರಸಿದ್ಧಿಯನ್ನು ಹೊಂದಿರುತ್ತವೆ. ನೋಡ್ರಿ ಇದರ ಉತ್ತರಗಳು. ಯಾಕೋ ಡಿಮ್ ಕಾಣಕತ್ತಿದ್ದು, ನೋಡ್ರಿ ಸ್ವಲ್ಪ ಪಾಸ್ ಮಾಡಿ ಕ್ಲಿಯರಾಗಿ ಇದನ್ನು ಮಾಡ್ಕೊರಿ. ಯಾಕೋ ಡಿಮ್ ಅನಿಸ್ತಾ ಇದೆ. ಏಳನೇ ಪಾಠ ಪ್ರಶ್ನೆ ಉತ್ತರಗಳು. 8 ಈಗಿಂದು ಇಂಟರ್ನೆಟ್ ಕ್ರಾಂತಿ ಗದ್ಯ ಭಾಗ. ಇವತ್ತಿನ ವಿಡಿಯೋದಲ್ಲಿ ಈ
ಎಂಟನೇ ಅಧ್ಯಾಯದವರೆಗೆ ನಾವು ಪ್ರಶ್ನೋತ್ತರಗಳನ್ನು ನೋಡಿರ್ತೇವೆ. ಇನ್ನು ಹೆಚ್ಚಿನ ಅಧ್ಯಾಯದ ಪ್ರಶ್ನೋತ್ತರಗಳು ನಿಮಗೆ ಅಗತ್ಯವಿದ್ದರೆ, ಅವಶ್ಯಕತೆ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ ಮುಂದಿನವುಗಳನ್ನು ಹಾಕಿ ಸರ್, ಇಷ್ಟು ಮಾಡಿ ಸಾಕು. ನೋಡಿ, ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿರಿ, ಅವು ಯಾವ್ಯಾವ ಬಂದಾವ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಇಲ್ಲಿವರೆಗೂ 8ನೇ ಅಧ್ಯಾಯದ ಉತ್ತರಕ್ಕೆ ಕೀ ಉತ್ತರ ನೋಡ್ರಿ. ಈ ಕೀ ಉತ್ತರಗಳನ್ನ ಸರಿಯಾಗಿ ಬರ್ಕೊಳ್ರಿ. ಆ ಪ್ರಶ್ನೆ ಬರ್ಕೊಳ್ರಿ, ಅದರೊಳಗೆ ಟಿಕ್ ಹಾಕ್ಕೊಂಬಿಡ್ರಿ. ಟಿಕ್ ಹಾಕ್ಕೊಂಬಿಟ್ರಿ ಅಂದ್ರೆ ನೀವೇನು ಮಾಡ್ಬೋದು, ಉತ್ತರವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.